ವೀಕ್ಷಕರೇ, ಅರ್ಜೆಂಟಾಗಿ ಹಣ ಬೇಕಾಗಿರುತ್ತೆ. ಯಾವುದಾದ್ರೂ ಒಂದು ಹಾಸ್ಪಿಟಲ್ಗೆ ಅಥವಾ ಮಕ್ಕಳ ಸ್ಕೂಲ್ ಫೀಸ್ಗಾಗ್ಬೋದು, ಅಥವಾ ಏನಾದರೂ ಒಂದು ವಸ್ತುವನ್ನ ಖರೀದಿ ಮಾಡಬೇಕಾಗಿರುತ್ತೆ. ಎಮರ್ಜೆನ್ಸಿಗೆ ಕೇವಲ ಒಂದು ದಿನ ಎರಡೇ ದಿನದಲ್ಲಿ ಹಣದ ಸಹಾಯ ಬೇಕಾಗಿರುತ್ತೆ. ಆದರೆ ಯಾರನ್ನ ಕೇಳಿದರೂ ಹಣ ಸಿಗ್ತಾ ಇರಲ್ಲ. ಅಂತಹ ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ. ಕೇವಲ 3 ದಿನದಲ್ಲಿ ಹಣದ ಸಹಾಯ ತುಂಬಾ ಸ್ಪೀಡಾಗಿ ಹಣ ನಿಮ್ಮ ಕೈಗೆ ತಲುಪುತ್ತೆ ವೀಕ್ಷಕರೇ. ನೀವು ಎಲ್ಲೇ ಹೋದರೂ ಹಣವನ್ನು ಯಾರನ್ನಾದರೂ ಕೇಳಿದ್ರೆ ಸಹ ಅವರು ತಾನಾಗೇ ಹಣವನ್ನು ನಿಮಗೆ ಕೊಡೋ ಥರ ಆಗುತ್ತೆ. ಅದಕ್ಕೆ ಯಾವ ತಂತ್ರವನ್ನು ಮಾಡಬೇಕು, ಹಣದ ಉಪಯೋಗವನ್ನು ಸುಲಭವಾಗಿ ಪಡ್ಕೋಬೇಕಂದ್ರೆ ಏನೆಲ್ಲ ಮಾಡಬೇಕು, ಯಾವ ಥರ ತಂತ್ರವನ್ನು ಉಪಯೋಗ ಮಾಡಿದರೆ ಹಣ ಸಿಗುತ್ತೆ ಅಂತ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತೋರಿಸ್ತೀನಿ. ಆದರೆ ಯಾರೂ ಕೂಡ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೋಕ್ಕೆ ಹೋಗಬೇಡಿ. ಎಮರ್ಜೆನ್ಸಿಗೆ ತುಂಬಾ ಎಮರ್ಜೆನ್ಸಿ ಇರಬೇಕು, ಅಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ತಂತ್ರವನ್ನು ಮಾಡಿ. ಕೇವಲ 3 ದಿನದಲ್ಲಿ ಹಣ ನಿಮ್ಮ ಹತ್ರ ಬರುತ್ತೆ ವೀಕ್ಷಕರೇ. ಯಾವುದೋ ಒಂದು ದಾರಿಯಿಂದ ಆಗ್ಬೋದು, ಯಾವುದೇ ಒಂದು ತಂತ್ರದಿಂದ ಆಗ್ಬೋದು, ಯಾರೋ ಒಬ್ಬ ವ್ಯಕ್ತಿಯಿಂದ ಕೂಡ ಸಹಾಯ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಣದ ಕೊರತೆ ಸುಲಭವಾಗಿ ನಿವಾರಣೆ ಆಗುತ್ತೆ ವೀಕ್ಷಕರೇ. ಹಾಗಾದರೆ ಏನು ಮಾಡಬೇಕು, ಯಾವ ಥರ ಈ ಒಂದು ತಂತ್ರವನ್ನು ಮಾಡ್ಕೋಬೇಕು, ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಹಳದಿಯ ಬಟ್ಟೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಈ ಒಂದು ಹಳದಿ ಬಟ್ಟೆಯನ್ನು ತೊಗೋಬೇಕು. ಇದು ತುಂಬಾ ಹಣದ ಆಕರ್ಷಣೆ ಮಾಡುತ್ತೆ ಈ ಒಂದು ಬಣ್ಣ. ಈ ಒಂದು ಹಳದಿ ಬಣ್ಣವನ್ನು ನೀವು ಒಂದು ಚಿಕ್ಕದಾಗಿ ಒಂದು ಬಟ್ಟೆ ತುಂಡನ್ನು ತೆಗೆದುಕೊಳ್ಳಿ. ಅದರಲ್ಲಿ ಉಪ್ಪು ನೋಡಿ, ಉಪ್ಪನ್ನು ಹಾಕಿದ್ದೀವಿ ನಾವು. ಈ ಥರನೇ ಉಪ್ಪು ಇರಬೇಕು. ಪುಡಿ ಉಪ್ಪು ನಡೆಯಲ್ಲ ವೀಕ್ಷಕರೇ, ನ್ಯಾಚುರಲ್ ಉಪ್ಪು. ಈ ಉಪ್ಪು ತುಂಬ ಹಣದ ಆಕರ್ಷಣೆ ಮಾಡುತ್ತೆ. ಈ ಉಪ್ಪಿನ ಮಧ್ಯೆ ಸ್ವಲ್ಪ ಬಿಳಿ ಸಾಸಿವೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಬಿಳಿ ಸಾಸಿವೆ ನಿಮ್ಮ ಕೈಯಾರೆ 3 ಸಾರಿ ಈ ಉಪ್ಪಿನ ಮಧ್ಯೆ ಈ ಥರ ಹಾಕಬೇಕು ವೀಕ್ಷಕರೇ. ಕಾಣಿಸ್ತಾ ಇದೆಯಲ್ಲ, ನೋಡ್ಕೊತಾ ಹೋಗಿ. ಈ ಥರ 3 ಬಾರಿ ಹಾಕಿ ನಂತರ ಇದಕ್ಕೆ 21 ರೂಪಾಯಿ ಹಣ, ನಿಮ್ಮ ಹತ್ರ 21 ರೂಪಾಯಿ ಇಲ್ಲಾಂದರೂ 11 ರೂಪಾಯಿ ಇದ್ದರೂ ಸಹ ಈ ಒಂದು ಹಣವನ್ನು ಇದರ ಮಧ್ಯದಲ್ಲಿ ಹೀಗೆ ಇಡಬೇಕು ವೀಕ್ಷಕರೇ. ಕಾಣಿಸ್ತಾ ಇದೆಯಲ್ಲ, ಈ ಥರ ಇಡಬೇಕು ವೀಕ್ಷಕರೇ. ನಂತರ ಇದರ ಮಧ್ಯೆ ಒಂದು ನಿಂಬೆಹಣ್ಣನ್ನು ನಿಮ್ಮ ಮುಖದ ಮೇಲಿಂದ 3 ಬಾರಿ ಇಳಿಸಿದ ನಂತರ ಈ ಒಂದು ನಿಂಬೆಹಣ್ಣನ್ನು ಇದರ ಮಧ್ಯೆ ಹೀಗೆ ಇಡಬೇಕು ವೀಕ್ಷಕರೇ. ಹೀಗೆ ಇಟ್ಟಾದ ಬಳಿಕ ಇದನ್ನು ಗಟ್ಟಿಯಾಗಿ ಕಟ್ಟಬೇಕು ವೀಕ್ಷಕರೇ. ಯಾವ ಥರ ಕಟ್ಟಬೇಕು ತೋರಿಸ್ತಾ ಇದ್ದೀನಿ ನೋಡಿ. ಒಳಗಿರುವ ವಸ್ತುಗಳು ಆಚೆ ಕಡೆ ಬೀಳಬಾರ್ದು ವೀಕ್ಷಕರೇ. ಒಳಗಿರುವಂಥ ವಸ್ತು ಹೊರಗಡೆ ಬೀಳಬಾರ್ದು. ಆ ಥರ ಇದನ್ನು ಅತಿ ಗಟ್ಟಿಯಾಗಿ ಕಟ್ಟಿಡಬೇಕು ವೀಕ್ಷಕರೇ. ಕಾಣಿಸ್ತಾ ಇದೆಯಲ್ಲ, ಹೀಗೆ ಕಟ್ಟಿದ ನಂತರ ಇದಕ್ಕೆ ಕುಂಕುಮ, ವಿಭೂತಿ ಹಾಗೂ ಅರಿಶಿನ 3 ಹಚ್ಚಿ ಪೂಜೆಯನ್ನು ಮಾಡಬೇಕು ವೀಕ್ಷಕರೇ. ನಿಮ್ಮ ಮನೆಯ ಜಗಲಿ ಮೇಲೆ ಇಟ್ಟು, ದೇವರ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿ ಭಕ್ತಿಯಿಂದ ಇದಕ್ಕೆ ಬೇಡಿಕೊಳ್ಳಬೇಕು ವೀಕ್ಷಕರೇ. ನಿಮ್ಮ ಆಸೆ ಏನಿದೆ, ನಿಮಗೆ ಯಾವ ಕಾರಣಕ್ಕೆ ಹಣ ಬೇಕಾಗಿದೆ ಅನ್ನೋದನ್ನು ನೀವು ಇದನ್ನು ದೇವರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಬೇಡಿಕೊಳ್ಳಿ. ನಿಮಗೆ ಅತಿ ಸುಲಭವಾಗಿ ಹಣದ ಸಹಾಯ ಸಿಗುತ್ತೆ ವೀಕ್ಷಕರೇ. ನೀವು ಯಾರ ಹತ್ರ ಕೇಳಿದರೂ ಸಹ ಹಣ ಸುಲಭವಾಗಿ ನಿಮಗೆ ಸಿಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ವೀಕ್ಷಕರೇ.